ಕೇಬಲ್ ಟಿವಿ ಉದ್ಯಮ, ಇಂಟರ್ನೆಟ್, ಟಿವಿ, ಕಂಪ್ಯೂಟರ್ಗಳ ಬಗ್ಗೆ ನೂತನ ತಂತ್ರಜ್ಞಾನ ಪರಿಚಯ ಮಾಡಲು ಕೇಬಲ್ ಟಿವಿ ಆಪರೇಟರ್ಗಳಿಗೆ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜನೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ಎಚ್ಎನ್ ಕಲಾಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಗೌರಿಬಿದನೂರು ತಾಲೂಕು ಕೇಬಲ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘದ ಪ್ರಥಮ ವಾರ್ಷಿಕೋತ್ಸವ ಪ್ರಯುಕ್ತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೇಬಲ್ ಟಿವಿ ಆಪರೇಟರ್ಗಳ ಸಂಘದ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕೆಸಿಎಲ್ ಸೋಮಶೇಖರ್, ಹಾತ್ವೆ ಮಂಜುನಾಥ್, ಜಿಟಿಪಿಎಲ್ ವಾಸುದೇವ್ ರೆಡ್ಡಿ ಸೇರಿದಂತೆ ಎಂಎಸ್ಒಗಳ ಮಾಲೀಕರು ಭಾಗಿಯಾಗಿದ್ದರು. ನಂತರ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕೇಬಲ್ ಟಿವಿ ದರ ಏರಿಕೆ ಮಾಡಲು ಟ್ರಾಯ್ ಯೋಚಿಸಿದ್ದು ಬಲವಾಗಿ ವಿರೋಧ ಮಾಡೋದಾಗಿ ತಿಳಿಸಿದರು. ಮೊದಲನೇದಾಗಿ ನಮ್ಮ ಗೌರಿಬಿದನೂರು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಸತ್ಯನಾರಾಯಣ ಅವರಿಗೆ ವಂದನೆಗಳು ರಾಜ್ಯ ಅಸೋಸಿಯೇಷನ್ದ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಈ ಒಂದು ವೇದಿಕೆ ಮಾಡಿಕೊಟ್ಟವ್ರೆ. ನಾನಾ ಭಾಗಗಳಿಂದ ಆಪರೇಟರ್ಗಳು ಬಂದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನಾರ್ತ್ ಕರ್ನಾಟಕ ಆ ಕಡೆಯಿಂದೆಲ್ಲ ಬಂದಿದ್ದಾರೆ. ನಮಗೆ ಸಂಕಷ್ಟಗಳಿದೆ, ಇಲ್ಲ ಅಂತ ಇಲ್ಲ ಸರ್. ಟೆಕ್ನಾಲಜಿ ಬೆಳೀತಾ ಇದ್ದಂಗೆ ನಾವು ಅದ್ರ ಹಿಂದೆ ಹೋಗಬೇಕು. ಟೆಕ್ನಾಲಜಿ ಬೇರೆ ಕಡೆ, ನಾವು ಬೇರೆ ಕಡೆ ಇದ್ದರೆ ನಾವು ಯಾರೂ ಉಳಿಯೋಕ್ಕಾಗಲ್ಲ. ಈಗಾಗಲೇ ನಾವು OTT ಮತ್ತು ಯಾವ ಆಂಡ್ರಾಯ್ಡ್ ಬಾಕ್ಸ್ಗಳು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನೂ ಒಂದು ಸಮಯಾವಕಾಶ ಒಂದು 6 ತಿಂಗಳು ಬೇಕಾಗುತ್ತೆ. ಮತ್ತು ನಾವು ರೀಫಾರ್ಮ್ಗೆ ಆಗ್ತೀವಿ ಸರ್, ಖಂಡಿತವಾಗ್ಲೂ ಆಗ್ತೀವಿ. ಆಪ್ರೇಟರ್ಗಳು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾವ್ರೆ. ಟೆಕ್ನಿಕಲ್ಲಾಗಿ ನಾವು ಒಂದು ಬೆಂಗಳೂರಲ್ಲಿ ಒಂದು ಟೆಕ್ನಿಕಲ್ ಮೀಟಿಂಗ್ ಒಂದು ಮಾಡ್ತೀವಿ. ಆವಾಗ ಬ್ರಾಡ್ ಬ್ಯಾಂಡರ್ಸು ಯಾರು ಇದ್ದಾರೆ, ಪ್ಲೇಯರ್ಸ್ಗಳು, OTT ಪ್ಲೇಯರ್ಸು ಪ್ರತಿಯೊಬ್ಬರು ಕರೆಸ್ಬಿಟ್ಟು ಒಂದು ಎಕ್ಸಿಬಿಷನ್ ಥರ ಮಾಡ್ತೀವಿ. ಅಲ್ಲಿ ಯಾರು ಬೇಕಾದ್ರೂ ಸೆಲೆಕ್ಷನ್ ಮಾಡ್ಬೋದು. ಕೇಬಲ್ ಟಿವಿನ ಯಾವುದೇ ಕಾರಣಕ್ಕೆ ನಾವು ಸಾಯಿಸೋಕ್ಕೆ ಬಿಡಲ್ಲ. ನಾವು ಕೇಬಲ್ ಆಪ್ರೇಟರ್ಗಳಿಂದನೇ ಇದು ಹಂತವಾಗಿ ಕಲರು ಬೇರೆ ಬೇರೆ DTH ಆಯಿತು, DTHಯಿಂದ OTT ಆಯಿತು, OTTಯಿಂದ IPTV ಆಯಿತು. ಬಟ್ ಕೇಬಲ್ ಆಪ್ರೇಟರ್ಗಳಿಗೆ ಏನೂ ಆಗಿಲ್ಲ. ಕೇಬಲ್ ಆಪ್ರೇಟರ್ ಸಣ್ಣ ಪುಟ್ಟ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಕೇಬಲ್ ಟಿವಿ ಒಗ್ಗಟ್ಟಾಗಿದ್ದಾರೆ. ಕೇಬಲ್ ಟಿವಿ ಮುಂದಿನ ದಿವಸ ರೀಫಾರ್ಮ್ ಮಾಡೋಕ್ಕೆ ಎಲ್ಲ ಥರ ಪ್ರಯತ್ನ ನಮ್ಮ ರಾಜ್ಯ ಅಸೋಸಿಯೇಷನ್ ಮಾಡುತ್ತೆ ಸರ್. ಬೆಲೆ ಏರಿಕೆ ವಿಚಾರಗಳು ಕೂಡ ಚರ್ಚೆ ಸರ್. ಬೆಲೆ ಏರಿಕೆ ಬಂದುಬಿಟ್ಟು ನೋಡಿ, NTO ಡಿಜಿಟಲೈಸೇಷನ್ ಆಗೋವಾಗ ಟ್ರಾಯ್ ಅವರು ರೇಟ್ ಕಡಿಮೆ ಆಗುತ್ತೆ ನಿಮಗೆ ಕಸ್ಟಮರ್ಗೆ ಅಂದ್ಬಿಟ್ಟು ನಿಮಗೆ ಗೊತ್ತಿದ್ದಂಗೆ ನಿಮ್ಮ ಚಾನಲ್ಗಳು ಮತ್ತು ಪ್ರಿಂಟ್ ಮೀಡಿಯಾಗಳೆಲ್ಲ ಬಂತು. ಆಮೇಲೆ ಏನಾಯಿತು, NTO 1, 2, 3 ಅಂತ ಮಾಡಿ ಒಂದು ಲ್ಯಾಂಗ್ವೇಜ್ ಮಾಡಿಬಿಟ್ರು. ಫಸ್ಟು ಮಲ್ಟಿಪಲ್ ಲ್ಯಾಂಗ್ವೇಜ್ ಕೊಟ್ಟು ನಾವು 250-300 ರೂಪಾಯಿ ತೊಗೊತಾ ಇದ್ವಿ. ಈಗ ಬೇರೆ ಕನ್ನಡಕ್ಕೆ ನಾವು 250-300 ರೂಪಾಯಿ ತೊಗೊತಾ ಇದ್ವಿ. ಅದರಿಂದ ಏನಾಗಿದೆ, ಕಸ್ಟಮರ್ ಮೈಗ್ರೇಷನ್ ಬೇರೆ ಕಡೆ ಆಗೋಕ್ಕೆ ಸಾಧ್ಯ ಆಯಿತು. ಇದು ಸಂಪೂರ್ಣವಾಗಿ ಇದು ಬಂದು ವಿಫಲ. ಯಾವುದೋ ಇವ್ರು ಮಾಡಿರೋಂಥ ಏನು ಡಿಜಿಟಲೈಸೇಷನ್ ಮಾಡಿದವ್ರೆ ನಮ್ಮ ಟ್ರಾಯ್ ಅವರು ವಿಫಲ ಮಾಡಿದ್ದಾರೆ. ಮತ್ತೇನು ಬೆಲೆ ಏರಿಕೆ ಮಾಡ್ತೀವಿ ಅಂದ್ಬಿಟ್ಟು ಇವಾಗ ಎಲ್ಲೋ ಪ್ರಿಂಟ್ ಮೀಡಿಯಾಗಳಲ್ಲಿ ನಾನು ನೋಡಿದೆ. ಅದು ಯಾವುದೇ ಕಾರಣಕ್ಕೆ ನಾವು ಕಸ್ಟಮರ್ಗೆ ನಾವು ಬೆಲೆ ಏರಿಕೆ 1 ರೂಪಾಯಿನೂ ಮಾಡಲ್ಲ. ಯಾಕಂದರೆ ಇರುವಂಥ ಕಸ್ಟಮರ್ಗೆ ಹೆಚ್ಚಿನ ರೀತಿಯಲ್ಲಿ ಟೆಕ್ನಾಲಜಿಯಾಗಿ ನಾವು ಅವ್ರಿಗೆ ಒಳ್ಳೆ ಒಂದು ಸ್ಯಾಟಿಸ್ಫೈಡ್ ಮಾಡಿ ಒಳ್ಳೆ ಸಿಗ್ನಲ್ ಕೊಟ್ಟು ಕಡಿಮೆ ರೇಟಿಗೆ ಕೊಡೋಕ್ಕೆ ಎಲ್ಲ ಥರ ಆಪ್ರೇಟ್ರು ಎಲ್ಲ ಪ್ರಯತ್ನ ಬೀಳ್ತಾರೆ. ಯಾವತ್ತೂ ನಾವು ಮಾಡೋಕ್ಕೆ ಹೋಗಲ್ಲ ಸರ್. ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಹೇಳ್ತಾ ಇದ್ದೀನಿ, ದಯಮಾಡಿ ನಮ್ಮ ಕೇಬಲ್ ಟಿವಿನ ಉಳಿಸೋಕ್ಕೆ ನೀವು ಫ್ರೀಯಾಗಿ ನಮಗೆ ಒಂದು ಸಿಗ್ನಲ್, ಕಂಬಕ್ಕೆ ಸಿಗ್ನಲ್ ಕೊಡೋ ಥರ ಮಾಡಿಕೊಟ್ರೆ ನಾವು ತುಂಬಾ, ಯಾಕಂದರೆ ನೋಡಿ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿಯೊಂದೂ ಆ ಸಿಗ್ನಲಿಂದನೇ ಹೋಗ್ತಾ ಇರೋದು. ನಾವೆಲ್ಲ ಕಷ್ಟ ಬಿದ್ದಿದ್ದಕ್ಕೆ ನಿಮ್ಮ ಚಾನಲ್ಗಳು ಜನಕ್ಕೆ ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಆಮೇಲೆ ಸರ್ಕಾರನೂ ಅಷ್ಟೇ, ಯಾವುದೇ ಸರ್ಕಾರ ಬಂದ್ರೂ ಅವ್ರ ವಿಚಾರಗಳನ್ನ ನಾವು ಮೀಡಿಯಾ ಮುಂದೆ ಹೇಳ್ತೀವಿ. ಹೇಳ್ಬೇಕಂತಂದ್ರೆ ಬೆವರು ಸುರಿಸಿರೋಂಥದ್ದು ನಾವು ನೀವು ಚಾನಲ್ ಅವರು ಮತ್ತು ಕೇಬಲ್ ಆಪ್ರೇಟರ್ಸು ನಾವಿಬ್ಬರು ಒಂದಾಗಿರೋದಕ್ಕೆ ಅವ್ರನ್ನೆಲ್ಲ ಈಗ ನಾವು ತೋರಿಸೋವಂಥದ್ದು ಆಗ್ತಾಯಿದೆ. ಅವ್ರು ಏನೇನು ಮೆಸೇಜ್ಗಳು ಕೊಡ್ತಾರೆ ಪಬ್ಲಿಕ್ಕಿಗೆ, ಅವ್ರು ಏನೇನು ಸರ್ಕಾರದ ಕಾರ್ಯಕ್ರಮ ಇದೆ ಪ್ರತಿಯೊಂದನ್ನು ಬಿತ್ತರಣೆ ಮಾಡೋದು ಕೇಬಲ್ ಆಪ್ರೇಟ್ರು. ಬಟ್ ಅವ್ರಿಗೆ ನಾವು ಕುಯ್ಯೋಂಥದ್ದು, ಕಟ್ ಮಾಡೋವಂಥದ್ದು ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು, ಯಾರನ್ನ ಕೇಳಬೇಕು? ಅದಕ್ಕೆ ಕೇಂದ್ರ ಸರ್ಕಾರದಿಂದ ರೈಟ್ ಆಫ್ ವೇ ಅಂತ ಒಂದು ಆಪ್ಷನ್ ಇದೆ. ಅದನ್ನು ನಾವು ತಗೊಂಡು ಸಿದ್ದರಾಮಯ್ಯ ಸಾಹೇಬರನ್ನ ಅತಿ ಶೀಘ್ರದಲ್ಲೇ ಮೀಟ್ ಮಾಡಿ ನಾವು ಫ್ರೀಯಾಗಿ ಕೇಳೋಣ ಅಂತ. ಯಾಕಂದರೆ ನೋಡಿ, ಈಗ ಪ್ರಿಂಟ್ ಮೀಡಿಯಾನಲ್ಲಿ ಸುಮಾರು ಕಾರ್ಮಿಕರಿಗೆ ಎಲ್ಲನೂ ಸವಲತ್ತುಗಳು ಮಾಡಿಕೊಟ್ಟವ್ರೆ. ನಾವು ಇಷ್ಟೆಲ್ಲ 35 ವರ್ಷದಿಂದನೂ ಮಾಡಿದ್ರೂ ಬರೀ ನಮ್ಮ ಹತ್ರ ಟ್ಯಾಕ್ಸ್ ತೊಗೊತವ್ರೆ ವಿನಃ ಎಲ್ಲೂ ನಮಗೆ ಯಾವುದೇ ಥರ ಸರ್ಕಾರದಿಂದ ಬೆಂಬಲ ಸಿಕ್ಕಿಲ್ಲ. ಯಾವುದೇ ಸರ್ಕಾರ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಸರ್ಕಾರದಿಂದ ನಮ್ಮ ಕೇಬಲ್ ಆಪ್ರೇಟರ್ಗೆ ಏನೂ ಇದಾಗಿಲ್ಲ. ಇನ್ನು ನಮ್ಮಿಂದಾನೇ ಟ್ಯಾಕ್ಸ್ ಮುಖಾಂತರ ದುಡ್ಡು ಕಟ್ತಾ ಇದ್ದೀವಿ ವಿನಃ ಅವರಿಂದ ನಮಗೇನು ಸಿಕ್ಕಿಲ್ಲ. ಇದು ಒಂದಾದರೂ ನಮಗೆ ಮಾಡಿಕೊಟ್ಬಿಟ್ಟು ನಮ್ಮ ಮಕ್ಕಳು, ಹೆಂಡತಿ ಮಕ್ಕಳು ಅವರು ಎಲ್ಲರೂ ಚೆನ್ನಾಗಿರ್ಬೇಕು, ಕುಟುಂಬ ಚೆನ್ನಾಗಿರ್ಬೇಕಂತ ನಾನು ಕೇಳ್ಕೊಂತೀನಿ. ಇನ್ನು ಜಿಟಿಪಿಎಲ್ ವಾಸುದೇವ್ ರೆಡ್ಡಿ ಅವರು ಮಾತನಾಡಿ, ಕೇಬಲ್ ಟಿವಿ ಈಗಲೂ ಇರುತ್ತೆ,
ಇರೋದಿಲ್ಲ ಅನ್ನೋದು ಭ್ರಮೆ ಮಾತ್ರ. ನಮ್ಮ ಉಸಿರಿರುವವರೆಗೂ ಕೇಬಲ್ ಉದ್ಯಮ ಇರುತ್ತದೆ ಎಂದು ಆಪರೇಟರ್ಗಳಲ್ಲಿ ಧೈರ್ಯ ತುಂಬಿದ್ರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಜರಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಅಭಿನಂದನೆಗಳು ಮತ್ತು ವಂದನೆಗಳು. ಇದೇ ಥರ ಬೇರೆ ಬೇರೆ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬಂದವರಿಗೆ ಆಪರೇಟರ್ಗೆಲ್ಲ ನನ್ನ ನಮಸ್ಕಾರಗಳು. ಹಾಗೂ ಇದೇ ಕ್ಷೇಮಾಭಿವೃದ್ಧಿ ಸಂಘ ಕೇಬಲ್ ಆಪರೇಟರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಇದಕ್ಕೆ ಪ್ರೋತ್ಸಾಹ ಕೊಟ್ಟ ಎಲ್ಲ ಸದಸ್ಯರುಗಳು ನನ್ನ ವಂದನೆಗಳು. ಹಾಗೆ ಅವ್ರಿಗೂ ಪ್ರೋತ್ಸಾಹನೂ ಕೊಡ್ತಾ ಇದ್ವಿ. ಕೇಬಲ್ ಟಿ ವಿ ಅನ್ನೋದು ನನಗೂ ಒಂದರಲ್ಲಿ ನನ್ನ ಜೀವನದಲ್ಲಿ ಒಂದು ಭಾಗ ಆಗಿದೆ. ಫಸ್ಟಲ್ಲಿ ನಂದು ಬಾಗೇಪಲ್ಲಿ ಅಂತೇಳಿ ಬಾಗೇಪಲ್ಲಿಯಲ್ಲಿ ಇದ್ವಿ. ಕೇಬಲ್ನಿಂದನೇ ವಿಸ್ತಾರ ಆಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಬಂತು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಮಿತ್ರರಿಂದ ಬೆಂಗಳೂರಿಗೂ ಬಂತು. ನನ್ನ ಚಿಕ್ಕಬಳ್ಳಾಪುರ ಮಿತ್ರರು 20 ವರ್ಷದಿಂದನೇ ಕೊನೆ ಆಗುತ್ತೆ 5 ವರ್ಷದಲ್ಲಿ ಕ್ಲೋಸ್ ಆಗುತ್ತೆ ಕೇಬಲ್ ಟಿ ವಿ ಅಂತ ಎಲ್ಲರೂ ಭಯದಲ್ಲಿದ್ದರು. ಆದರೆ ಇವತ್ತಿಗಿಂತ 20 ವರ್ಷ ಆದಮೇಲೆ ಏನು ಅದರ ಬಗ್ಗೆ ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಕೇಬಲ್ ಟಿ ವಿ ಬರೀ ನಮ್ಮ ಭ್ರಮೆಯಲ್ಲಿದೆ ಅಷ್ಟೇ. ಕೇಬಲ್ ಕೊನೆ ಅಂತ ನಮ್ಮ ಭ್ರಮೆಯಲ್ಲಿದ್ದೀವಿ. ಇದು ಯಾವತ್ತೂ ಕೊನೆ ಆಗಲ್ಲ. ನಮ್ಮ ಉಸಿರು ತನಕ ಕೇಬಲ್ ಟಿ ವಿ ಇರುತ್ತೆ, ಅದ್ರ ಜೊತೆಗೆ ನಾವು ಇರ್ತೀವಿ. ಎಲ್ಲರೂ ಇದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಹೊರತು ಇದನ್ನು ಬಿಟ್ಟು ಬೇರೆ ಏನಿಲ್ಲ. ಎರಡನೇದಾಗಿ ಈ ಕ್ಷೇಮಾಭಿವೃದ್ಧಿ ಸಂಘ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೌರಿಬಿದನೂರು ತಾಲೂಕಲ್ಲಿ ಆಗಿರೋದಂತೂ ನಮಗೆ ಹೆಮ್ಮೆಯ ಕೆಲಸ ಇದು. ಹಾಗಾಗಿ ನಾವು ಇದೆಲ್ಲ ಹೆಚ್ಚಿಗೆ ನಾನು ಮಾತಾಡೋಕ್ಕಾಗಲ್ಲ. ಮಿತ್ರರ ಇದನ್ನು ಮಾತಾಡೋದಕ್ಕೆ ಕೊನೆಯಲ್ಲೂ ಒಂದು ವಿಚಾರ ಹೇಳೋದಕ್ಕೆ ಅಂತ ಇಷ್ಟಪಡ್ತೀನಿ. ಕೋಲಾರ ಜಿಲ್ಲೆ ಮೊದಲಿತ್ತು, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ಕೆಲಸ ಹಾಕಿದ್ರೂ ಫುಲ್ಲು ಕರ್ನಾಟಕ ರಾಜ್ಯ ಎಲ್ಲ ವಿಸ್ತರಣೆ ಆಗುತ್ತೆ ಅದು. ಅದಕ್ಕೆ ಫಸ್ಟು ನಮಗೆ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೌರಿಬಿದನೂರಲ್ಲಿ ಈ ಸಂಘನ ಮಾಡಿದ್ದಾರೆ. ಇದು ಇದೇ ಥರನೇ ಕರ್ನಾಟಕದಲ್ಲ ವಿಸ್ತಾರ ಆಗಬೇಕಂತೇಳಿ ನನಗೆ ಮನಸ್ಫೂರ್ತಿಯಾಗಿ ಕೋರ್ಕೊತಾ ಇದ್ದೀನಿ. ಈ ನನಗೆ ಹೆಚ್ಚಿಗೆ 2 ಮಾತುಗಳ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯ ಗಣ್ಯರಿಗೂ ಹಾಗೂ ನಮ್ಮ ಕ್ಷೇತ್ರ ಸ್ವಾಮಿ ಸಂಘದ ಪದಾಧಿಕಾರಿಗಳಿಗೂ ವಂದನೆ ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು. ಇನ್ನು ಕಾರ್ಯಕ್ರಮದಲ್ಲಿ ಕೇಬಲ್ ಟಿವಿ ಉದ್ಯಮ ಅಳಿವು ಉಳಿವು, ತಂತ್ರಜ್ಞಾನ, ಆಪರೇಟರ್ಗಳ ಸಮಸ್ಯೆಗಳು, ಹೋರಾಟದ ಬಗ್ಗೆ ಚರ್ಚೆ ನಡೆಸಲಾಯಿತು. ಇನ್ನು ಕೆಸಿಆರ್ ನೆಟ್ವರ್ಕ್ನ ಸೋಮಶೇಖರ್ ಮಾತನಾಡಿ, ನಾವೇ ಇಷ್ಟಪಟ್ಟು ಕೇಬಲ್ ಉದ್ಯಮಕ್ಕೆ ಬಂದಿದ್ದೇವೆ, ನಾವೇ ಉಳಿಸಿ ಬೆಳೆಸಬೇಕು ಎಂದರು. 4ರಲ್ಲಿ ಶುರು ಮಾಡಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಕೇಬಲ್ ಆಪರೇಟರ್ ಉಳಿವಿಗಾಗಿ ಸಾಕಷ್ಟು ಪ್ರಯತ್ನ ಮಾಡ್ತು. ಅದರಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ ಅನ್ನೋದು ಭಾಳ ಸಂತೋಷದ ವಿಷಯ. ಆ ದಿನದಿಂದ ಪ್ರಾರಂಭವಾದ ನಮ್ಮ ಎಲ್ಲ ಹೋಗ್ಬೇಕಾದ್ರೆ ನಮ್ಮನ್ನು ಒಗ್ಗಟ್ಟಬೇಕು. ಒಂದು ಒಗ್ಗಟ್ಟು, ಒಂದು ಉದ್ದೇಶ ಇದ್ದಾಗ ಈ ಕೇಬಲ್ ಇಂಡಸ್ಟ್ರಿ ಏನೂ ಗೊತ್ತಿಲ್ಲದೆ ಕಟ್ಟಿ ಬೆಳೆಸಿದವ್ರಿಗೆ ಅದನ್ನು ನಡೆಸ್ಕೊಳ್ಳೋಕ್ಕಾಗಲ್ಲ, ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ನಾವು ಕೈ ಚೆಲ್ಲಿದ್ರೆ ನಮ್ಮನ್ನು ಉಳಿಸ್ಲಿಕ್ಕೆ ಇನ್ನು ಯಾರು ಬರ್ತಾರೆ? ಯಾರೂ ಬರೋದೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಕೆಲವು ಮಾಹಿತಿ ಕೊರತೆಗಳಿದೆ. ಆ ಮಾಹಿತಿ ಕೊರತೆಗಳನ್ನ ನಾವು ಸರಿ ಮಾಡ್ಕೋಬೇಕು. ಈ ಉದ್ಯೋಗ ಮಾಡೋದು ನಮ್ಗೆ ಯಾರು ಹೇಳಿ ಕಳಿಸಿರಲಿಲ್ಲ. ನಾವತ್ತನೇ ಕಟ್ಕೊಂಡಿದ್ದು, ನಾವು ಉಳಿಸ್ಕೊಂಡು ನಾವು ಹೋರಾಟ ಮಾಡಬೇಕು, ನಾವೇ ಸಂಘಟನೆ ಮಾಡ್ಕೋಬೇಕು. ಗೌರಿಬಿದನೂರಿನಲ್ಲಿ ನಡೆದ ಕೇಬಲ್ ಟಿವಿ ಆಪರೇಟರ್ಗಳ ಸಮಾಗಮ ಕಾರ್ಯಕ್ರಮ ಕೇಬಲ್ ಟಿವಿ ಅಳಿವು ಉಳಿವು, ಸವಾಲು ಸಮಸ್ಯೆಗಳ ಅನಾವರಣಕ್ಕೆ ಸಾಕ್ಷಿಯಾಯಿತು. ವೇದಿಕೆ ಆಪರೇಟರ್ಗಳು, ನಮ್ಮ ವೇದಿಕೆ ಆಪರೇಟರ್ಗಳು ಪದಾಧಿಕಾರಿಗಳು ಬರಬೇಕಂತ ಕೇಳ್ಕೊಂತ ಇದ್ದೀವಿ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.